ಆಗಬಾರದು ಅಂತ. ಇನ್ನು ಮಹಾ ಸಂದೇಶ ಶುರು ಮಾಡಿ 9 ಗಂಟೆ ತನಕ ಇವನು ಕೊರೀತಾ ಇದ್ರೆ ನಮ್ಮ ಗತಿ ಏನು ಅಂತ ನೀವು ಗಾಬರಿ ಆಗಬಾರದು. ನಾನು ಹೆಚ್ಚು ಅಂದ್ರೆ ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಆಚಾರ್ಯರ ಸಂದೇಶದ ಬಗ್ಗೆ ನಾನು ನನ್ನ ಎಲ್ಲಾ ಉಪನ್ಯಾಸಗಳಲ್ಲಿ ಎಲ್ಲ ಪುಸ್ತಕಗಳಲ್ಲಿ ಬಂದಿದೆ. ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಆಚಾರ್ಯರ ಸಂದೇಶವನ್ನು ಅವರೇ ಒಂದು ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತರ್ ಮಾತ್ರ ಗತಿ. ಇದು ಆಚಾರ್ಯರು ಜಗತ್ತಿಗೆ ಕೊಟ್ಟ ಒಂದು ಅದ್ಭುತವಾದ ಸಂದೇಶ. ಅದನ್ನ ಪದ್ಯ ರೂಪದಲ್ಲಿ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನ ವಿದ್ಯಾಭೂಷಣರು ಹಾಡಿದ್ದಾರೆ. ಆ ಪದ್ಯ ಹೀಗಿದೆ: ನಿನ್ನ ಪಾಲಿನ ಕರ್ಮ ಮಾಡು ಬಂದುದನುಣ್ಣು ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿನ್ನ ಪಾಲಿನ ಕರ್ಮ ಮಾಡು ಬಂದುದನುಣ್ಣು ಹರಿಪಾದ ವಿನಮ್ರ ಧಿಯ ಸತತಂ. ಹರಿಯ ಚರಣಗಳ ಅರಿವು ತಪ್ಪದಿರಲಿ. ಯಾಕೆಂದರೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ತು ಪಿತೃ ಮಾತ್ರ ಗತಿ. ಹರಿಯೇ ಪರ ದೈವತವು, ಹರಿಯೇ ಗುರು ಆಸರೆಯು, ಹರಿಯೊಬ್ಬನೇ ಜಗದ ತಾಯಿ ತಂದೆ. ಇದು ಆಚಾರ್ಯರು ಮನುಕುಲಕ್ಕೆ ಇರ್ತಕ್ಕಂಥ ಸಂದೇಶ. ಇದು ಮಹಾ ಸಂದೇಶ. ಮಹಾ ಸಂದೇಶ ಇಷ್ಟೇ. ಆದರೆ ಅದಕ್ಕೆ ಪೂರ್ವಕವಾಗಿ ಅನೇಕ ಇಡೀ ಸ್ತೋತ್ರ ಆಚಾರ್ಯರು ಒಟ್ಟು 11-12 ಸ್ತೋತ್ರ. ದುರ್ಬುದ್ಧಿ ಅಂದ್ರೆ ಅದು ಇಂಡಿಪೆಂಡೆಂಟ್ ಸ್ತೋತ್ರಗಳು 12 ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ರಚಿಸಿತ್ತು. ಅದನ್ನು ಪ್ರಥಮೋಧ್ಯಾಯ ದ್ವಿತೀಯೋಧ್ಯಾಯ ಶ್ರೋತ್ರದ ಹೊಲೆಗಡಿಸಿ ಬಿಟ್ಟಿದ್ದಾರೆ. ನಮ್ಮ ಜನಕ್ಕೆ ಯಾವುದನ್ನು ಶುದ್ಧವಾಗಿ ಆಚರಿಸಿ ಗೊತ್ತಿಲ್ಲ. ತಮ್ಮ ಕೈವಾಡ ಹಾಕಿ ಅದನ್ನು ಹೊಲಸು ಮಾಡಿಯೇ ಹೇಳಬೇಕು. ಅದು ಒಂದು ಗ್ರಂಥ ಅಂದ್ರೆ ತಾನೆ ಅಧ್ಯಾಯ ಅಂತಿರೋದು. ಅದು ಒಂದು ಗ್ರಂಥ ಅಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾತ್ರೆಯಲ್ಲಿ ಹೋಗುವಾಗ ಶಿಷ್ಯರ ಜೊತೆಗೆ ಹಾಡುವುದಕ್ಕೋಸ್ಕರ ಆಚಾರ್ಯ ರಚಿಸಿದ ಹಾಡುಗಬ್ಬಗಳು. ಅದು ಒಂದೊಂದು ಗತಿಯಲ್ಲಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಧಾಟಿಯಲ್ಲಿ ಹಾಡಿದ ಹಾಡುಗಳು. ಹಾಗಾಗಿ ಅವು 12 ಇಂಡಿಪೆಂಡೆಂಟ್ ಸ್ತೋತ್ರಗಳು, ಒಂದು ಗ್ರಂಥದ ಅಧ್ಯಾಯಗಳಲ್ಲ. ಅವ್ರಿಗೇನೋ 37ಕ್ಕೆ ತುಂಬಿಸ್ಬೇಕು, ಅದಕ್ಕೆ ಅದನ್ನು 12 ಒಟ್ಟಿಗೆ ಸೇರಿ ಅದು ಒಂದು ಅಂತ ಇಟ್ಟುಕೊಂಡು ಹೀಗೆ ಏನೇನೋ ಹೊಲಸು ಮಾಡಿದ್ದೇವೆ ನಾವು. ಆಚಾರ್ಯರ ಶುದ್ಧ ಸಂದೇಶವನ್ನು ಉಳಿಸುವ ಕೆಲಸ ಯಾರಿಂದಲೂ ಸರಿಯಾಗಿ ನಡೆಯಲಿಲ್ಲ. ಎಲ್ಲ ಹೀಗೆ ಅಪಭ್ರಂಶ, ತಪ್ಪು ಪಾಠಗಳು, ತಪ್ಪು ಅನುಸಂಧಾನಗಳು. ಎಷ್ಟು ಆಚಾರ್ಯರ 12 ಸ್ತೋತ್ರದ ಪಾಠಗಳನ್ನು ಎಷ್ಟು ತಪ್ಪು ಇವತ್ತು ಹೇಳ್ತಾ ಇದ್ದಾರೆ. ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ಅಂತ ಇರೋದು. ಈಗ ಅಗಣಿತ ಗುಣಗಣ ನಿಲಯ ವಿಗತ ಗುಣೇತರ ಅದನ್ನು ಹೇಗೆ ತಾಳದಲ್ಲಿ ಹೇಳಿ ಯಾರಾದ್ರು? ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವಮಮ. ಅದು 4 ತಾಳದ 4 ಮಾತ್ರೆಯ ತಾಳ. ಅದು ನೀವು ಅಗಣಿತ ಗುಣಗಣ ನಿಲಯ ವಿಗತ ಗುಣೇತರ ಭವಮ ಇದನ್ನ 4 ಮಾತ್ರೆಯಲ್ಲಿ ಹೇಳಿ ಯಾರಾದ್ರು? ಅಲ್ಲಿ ಇರೋದೊಂದು ಇವ್ರು ಅಗಣಿತ ಗುಣಗಣ ನಾ ಬಂತಲ್ಲ, ಅದನ್ನು ಸೇರಿಸ್ಬಿಡುವ. ಅಪರಿಮಿತ ಗುಣಗಣ ನಿಲಯ ಇರುವುದಲ್ಲಿ ಅಗಣಿತ ಅಲ್ಲ, ಅಪರಿಮಿತ ಗುಣಗಣ. ಇಲ್ಲಿ ಅಗಣಿತ ಸುಖನಿಧಿ. ಹೀಗೆ 12 ಅಂದ್ರೆ ಮಾತ್ರೆ ಗೊತ್ತಿಲ್ಲ. ಮಾತ್ರೆ ವೈದ್ಯರು ಕೊಡುವ ಮಾತ್ರ ಗೊತ್ತೀವಿ ಪಂಡಿತರಿಗೆ. ಈ ಒಂದು ಛಂದಸ್ನಲ್ಲಿ ಒಂದು ಮಾತ್ರೆ ಇದೆ, 4 ಮಾತ್ರೆ. ಈ ವಿಷಯವೇ ಗೊತ್ತಿಲ್ಲ. ಅದನ್ನ ಮಾತ್ರೆ ಗೊತ್ತಿದ್ದವರು ಹಾಡ್ಲಿಕ್ಕೆ ಬಿಡೋಲ್ಲ. ಅಯ್ಯೋ 12 ಸ್ತೋತ್ರ ಹೆಣ್ಮಕ್ಳು ಯಾಕೆ ಹಾಡಬಾರದು? 12 ಸ್ತೋತ್ರ ಹೆಣ್ಮಕ್ಳು ಹಾಡಬಾರ್ದು. ಯಾಕಂದ್ರೆ ನಾವು ಮಾತ್ರ ತಪ್ಪು ಹಾಡ್ಲಿಕ್ಕೆ ಗೊತ್ತಿರೋರು, ನಾವೇ ಹಾಡ್ತೇವೆ. ಇವಕ್ಕೆ ಸರಿ ಹೇಳಲಿಕ್ಕೆ ಬರೋಲ್ಲ ಪಂಡಿತರಿಗೆ. ಹೆಣ್ಮಕ್ಳಿಗೆ ಚೆನ್ನಾಗಿ ಹೇಳ್ತಿದ್ರು ರಾಗಬದ್ಧವಾಗಿ. ಹೆಣ್ಮಕ್ಳು ಹೇಳಿದ್ರೆ ಮೈಲಿಗೆ ಆಗತ್ತೆ. ಮೈಲಿಗೆ ಆಗುದು ಯಾರು? ಹೆಣ್ಮಕ್ಳ 12 ಸ್ತೋತ್ರವೋ ಅದನ್ನು ತಡೆದವರು. ಎಷ್ಟು ಮೂರ್ಖತನಗಳು ನಮ್ಮಲ್ಲಿ. 12 ಸ್ತೋತ್ರವನ್ನ ಮನೆಯಲ್ಲಿ ಹೆಣ್ಮಕ್ಳಿಗೆ ಕಲಿಸಿದ್ರೆ ಕರ್ಣಾನಂದಕರ ಆಗ್ತಿತ್ತು. ಅಯ್ಯೋ ಹೆಣ್ಮಕ್ಳಿಗತ್ತೆ ಏನ್ ಮೇಲೆ 12 ಸ್ತೋತ್ರ ಮೇಲಿಗೆ ಆಗತ್ತಾ? ಅದನ್ನ ಹೇಳಿದವ್ರ ಮೇಲಿಗೆ ಆಗ್ತಾರ? ಏನಾದ್ರೂ ಒಂದು ಕಾಮನ್ ಸೆನ್ಸ್ ಬೇಕಲ್ವ? 12 ಸ್ತೋತ್ರ ಹೇಳಬಾರದು ಹೆಣ್ಮಕ್ಕಳು, ವಿಷ್ಣು ಸಹಸ್ರನಾಮ ಹೇಳಬಾರದು ಹೆಣ್ಮಕ್ಕಳು, ಮತ್ತೆ ನರಸಿಂಹ ಸ್ತುತಿ ಅಯ್ಯೋ ಹೇಳಬಾರ್ದು, ವಾಯುಸ್ತುತಿ ಎಷ್ಟು ಕಾಲಕ್ಕೂ ಮತ್ತೇನು ಮಾಡಬೇಕು? ಬರೀ ಅಡಿಗೆ ಮಾಡಬೇಕು, ಬಡಿಸಬೇಕು, ಅಡಿಗೆ ಮಾಡಬೇಕು, ಬಡಿಸಬೇಕು, ಅಷ್ಟೇ. ಬೇರೆ ಏನೋ ಮಾಡ. ಇಂಥ ಪಂಡಿತರನ್ನ ಕಟ್ಟಿಕೊಂಡು ಮಧು ಸಿದ್ಧಾಂತ ಬೆಳೆಯೋದು ಹೌದಾ?
ಹೆಣ್ಮಕ್ಕಳು ವಾಯುಸ್ತುತಿಯ ಮಧ್ವವಿಜಯ ಓದಬಾರ್ದು ಹೆಣ್ಮಕ್ಳು, ಯಾಕಂದ್ರೆ ಮಧ್ವಜರ ಚರಿತ್ರೆ ಹೆಣ್ಮಕ್ಳಿಗೆ ಗೊತ್ತಾಗಬಾರ್ದ. ಮಧ್ವವಿಜಯ ಹೆಣ್ಮಕ್ಕಳಿಗೆ ಓದಿಸಿ, ವಾಯುಸ್ತುತಿ ಹೆಣ್ಮಕ್ಕಳಿಂದ ಹೇಳಿಸಿ. ನಾನಾಗ ಒಂದು ಕಥೆ ಹೇಳಿದೆ, ಲಿಂಗಾಯತ ಹೆಣ್ಣು ದಿನಾ ವಾಯುಸ್ತುತಿ ಪಾರಾಯಣ ಮಾಡ್ತಾಳೆ, ಏಕಾದಶಿ ದಿವಸ ಉಪವಾಸ ಮಾಡ್ತಾಳೆ. ಪುಣ್ಯಕ್ಕೆ ಅದೊಂದು ಹೇಳಿಲ್ಲ, ಅಯ್ಯೋ ಏಕಾದಶಿ ದಿವಸ ಹೆಣ್ಮಕ್ಳು ಉಪವಾಸ ಮಾಡಬಾರ್ದು, ಅದೊಂದು ಹೇಳಿಲ್ಲ, ಯಾಕಂದ್ರೆ ಅವ್ರಿಗೆ ಉಪವಾಸ ಮಾಡಬೇಕು. ಏನು ಕಥೆಗಳಿವಲ್ಲ. ನಮ್ಮ ಏನಾದ್ರು ಕಾಮನ್ ಸೆನ್ಸಿನ ಜೊತೆಗೆ ವೇದಾಂತವನ್ನು ಬೆಳೆಸಬೇಕಾ ಬೇಡವಾ? ಏನೋ ಕಾಮನ್ ಸೆನ್ಸ್ ಇಲ್ಲದಂತಹ ಒಂದು ವೇದಾಂತದ ಭ್ರಮಣ, ಅದು ಯಾಕೆ ಹೀಗೆ ಆಗ್ತಾ ಇದೆ ನಮ್ಮಲ್ಲಿ? ಅದಕ್ಕೆ ಪೋಷಕವಾಗಿ ಅನೇಕ ಸಂಪ್ರದಾಯವಾದಿಗಳು ಅದು ಹೇಳಬಾರ್ದು, ಇದು ಹೇಳಬಾರ್ದು, ಅದು ಮಾಡಬಾರ್ದು. ಎಲ್ಲಿ ತನಕ ಆಯಿತು ಅಂದ್ರೆ ನಿಮಗೆ ಅಂದ್ರೆ ಆಚಾರ್ಯರ ಸಂದೇಶ, ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಸಂಗಗಳು, ದುರಂತಗಳನ್ನ ನಾನು ಎಚ್ಚರಿಕೆಗೋಸ್ಕರ ಹೇಳ್ತಾ ಇದ್ದೇನೆ. ಮಂಗಳೂರಿನಲ್ಲಿ ನಾನು ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡಿದೆ. ಆಗ ತಮಾಷೆ ಏನು ಅಂದ್ರೆ, ಸಭೆಯಲ್ಲಿ ಒಂದು ಸೈಡ್ನಲ್ಲಿ ಪೂರ್ತಿ ಗಂಡಸರು ಇದ್ರು, ಇನ್ನೊಂದು ಸೈಡ್ ಪೂರ್ತಿ ಹೆಂಗಸರು ಗಂಡಸರಷ್ಟೇ ಸಂಖ್ಯೆಯಲ್ಲಿ ಹೆಂಗಸರು ಬಂದಿದ್ರು. ನಾನು ಹೇಳಿದೆ, ನೀವು ಇನ್ನು ವಿಷ್ಣು ಸಹಸ್ರನಾಮ ಓದಬಾರದು ಅಂತ ಅನ್ನುವ ಭ್ರಮೆಗೆ ಒಳಗಾಗಬೇಡಿ. ಗಂಡಸರು ತಾವು ಓದಲಿಕ್ಕೆ ಪುರುಸೋತಿಲ್ಲ, ಆಫೀಸಿಗೆ ಹೋಗ್ಬೇಕು, ನಿಮಗೆ ಹೇಳಲಿಕ್ಕೆ ಬಿಡೋದಿಲ್ಲ, ತಾವು ಹೇಳೋದಿಲ್ಲ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ನಾಶ ಮಾಡ್ತಾ ಇದ್ದಾರೆ ಗಂಡಸರು, ನೀವಾದ್ರೂ ಹೇಳ್ರಿ ಅಂತ ಹೇಳಿದ್ದೆ. ಮಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ನಾನು ಈ ವಿಷಯ ಹೇಳಿದೆ. ಬಂದ ಮೇಲೆ ಮತ್ತೊಂದ್ಸತಿ ಮಂಗಳೂರು ಹೋಗುವ, ಅಲ್ಲಿ ಪುಸ್ತಕ ಮಾರುವ ಅಂಗಡಿಯವರು, ಆಚಾರ್ಯ ತುಂಬಾ ಥ್ಯಾಂಕ್ಸ್ ಅಂದ್ರು. ಏನ್ ಕತೆ ಅಪ್ಪ ಅಂದ್ರೆ, ಏನಿಲ್ಲ, ವಿಷ್ಣು ಸಹಸ್ರನಾಮದ ಪುಸ್ತಕ ಧೂಳು ಹಿಡ್ಕೊಂಡಿತ್ತು ಅಂಗಡಿಯಲ್ಲಿ, ಈಗ ಎಲ್ಲ ಹೆಂಗಸರು ತಗೊಂಡ್ರು, ಮಾರಿ ಹೋಯ್ತು, ಥ್ಯಾಂಕ್ಸ್. ಅದು ಗಂಡಸ ಇದು ನಡೆದ ಘಟನೆ ಹೇಳ್ತಾ ಇರೋದು ನಾನು. ಯಾವುದೋ ಒಂದು ಕಥೆ ಹೇಳ್ತಾ ಇಲ್ಲ, ಒಂದು ಅಕ್ಷರವೂ ಇದರಲ್ಲಿ ಕಥೆ ಇಲ್ಲ, ವಸ್ತುಸ್ಥಿತಿ. ಗಂಡಸರು ಯಾರು ತಗೊಳ್ಳದೆ ಧೂಳು ಹಿಡ್ಕೊಂಡಿತ್ತು, ನೀವು ಹೆಂಗಸರು ಓದಬಹುದು ಅಂತ ಹೇಳ್ಕೊಂಡು ಎಲ್ಲ ಹೆಂಗಸರು ತಗೊಂಡ್ರು, ನಮ್ಗೆ ವ್ಯಾಪಾರ ಆಯ್ತು, ಥ್ಯಾಂಕ್ಸ್. ಅವರಿಗೆ ವ್ಯಾಪಾರ ಆಯ್ತು ಅಂತ ಅಷ್ಟೇ, ಥ್ಯಾಂಕ್ಸ್ ಅಂತ ಹೇಳಿದ್ರು. ಅದು ಮುಗಿದು ನಾನು ಅಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ ಉಪನ್ಯಾಸ ಮುಗಿಸಿ ಕೆಳಗೆ ಇಳಿಯುವಾಗ ಒಬ್ಳು ಹೆಣ್ಮಗಳು, ಸುಮಾರು 50-60 ವರ್ಷದ ವಯಸ್ಸಾದ ಹೆಣ್ಮಗಳು ನಿಂತಿದ್ದಾಳೆ. ಏನಮ್ಮ, ಅಲ್ಲ ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕಿತ್ತು. ಏನ್ ಕಥೆ? ನೀವು ವಿಷ್ಣು ಸಹಸ್ರನಾಮ ಹೆಣ್ಮಕ್ಕಳು ಹೇಳಬಹುದು ಅಂತ ಹೇಳಿದ್ರಿ. ಹೌದು, ನಾನು ಅದನ್ನು ಮನೆಯಲ್ಲಿ ಹೇಳಲಿಕ್ಕೆ ಶುರು ಮಾಡಿದೆ. ಪಕ್ಕದ ಮನೆಯ ಪಂಡಿತರು ಬಂದು, ನೀವು ವಿಷ್ಣು ಸಹಸ್ರನಾಮ ಹೇಳೋದು ನರಕಕ್ಕೆ ಹೋಗ್ತೀರಿ ಅಂತ ಹೇಳಿದರು. ನನಗೆ ಹೆದರಿಕೆ ಆಗಿದೆ, ಯಾಕೆಂದ್ರೆ ವಿಷ್ಣು ಸಹಸ್ರನಾಮ ಹೇಳಿ ನರಕಕ್ಕೆ ಯಾಕೆ ಹೋಗೋದು ಅಂತ ಹೇಳೋದು ಬಿಟ್ಟಿದ್ದೇನೆ. ನೋಡಿ ಎಂಥ ಪುಣ್ಯಾತ್ಮರೆಲ್ಲ ಇದ್ದಾರೆ. ವಿಷ್ಣು ಸಹಸ್ರನಾಮ ಹೇಳುವವರನ್ನ ಹೇಳಬೇಡಿ ಅಂತ ಹೇಳಿ, ನೀವು ನರಕಾದ್ಯ ಅನರ್ಥ. ನಾನು ಹೇಳಿದೆ, ಕಡೆಗೆ ಹೇಳಿದೆ, ಅಂತ ನೀವೊಂದು ಕೆಲಸ ಮಾಡಿ, ಈಗ ನೀವು ವಿಷ್ಣು ಸಹಸ್ರನಾಮ ಹೇಳುದು ನನ್ನ ಮಾತಿನ ಭರವಸೆ ಮೇಲೆ ಅಲ್ವಾ? ನಿಮ್ಗೆ ಇನ್ನು ಯಾರೋ ಹೇಳಿದ್ರು ನರಕಾದ್ಯ ಅನರ್ಥ ಆಗುತ್ತೆ ಅಂತ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಏನೋ ದೋಷ ಬರುತ್ತೆ ಅಂತ. ನೀವು ದೇವರ ತಗೊಂಡು ಪ್ರಾರ್ಥನೆ ಮಾಡಿ, ನಾನು ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಏನೇನು ಪಾಪ ಬರುತ್ತೆ ಅದೆಲ್ಲ ಬನ್ನಂಜಿಯವರಿಗೆ ಬರಲಿ, ಪುಣ್ಯ ಮಾತ್ರ ನನಗೆ ಬರಲಿ, ಪ್ರಾರ್ಥನೆ ಮಾಡಿ ಹೇಳಿ ಅಂತ ಹೇಳಿ. ಅಲ್ಲ, ಒಂದು ಧೈರ್ಯ ಹೆದರಿಸುವುದು. ವಿಷ್ಣು ಸಹಸ್ರನಾಮ ಹೇಳಿದ್ರೆ ನರಕಾದ್ಯ ಅನರ್ಥ ಆಗುತ್ತೆ. ವಿಷ್ಣು ಸಹಸ್ರನಾಮ ದೇವರ ನಾಮ ಹೇಳಿ ನರಕಾದ್ಯ ಅನರ್ಥ ಆಗುತ್ತೆ ಅಂತ ಹೇಳುವವರಿಗೆ ಯಾವ ನರಕ? ಅದು ಕೆಲವು ಬೆಂಗಳೂರಿನಲ್ಲಿ ಕೆಲವು ಹೇಳಿದ್ರು. ಇಷ್ಟಾದ ಮೇಲೆ ಬೆಂಗಳೂರಿನಲ್ಲೆಲ್ಲ ಹೇಳಿ ಶುರು ಮಾಡಿದ್ರು ತುಂಬಾ ಜನ. ಬಹಳ ಜನ ಈಗ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಹೇಳ್ತಾರೆ. ಅಷ್ಟಾದ್ಮೇಲೆ ಒಬ್ರು ಅಲ್ಲಿ ಶುರುವಾಯ್ತು, ವಿಷ್ಣು ಸಹಸ್ರನಾಮ ಹೆಣ್ಮಕ್ಳು ಹೇಳಿದ್ರೆ ಅವ್ರಿಗೆ ಅನರ್ಥ ಆಗುತ್ತೆ ಅಂತ. ಕಡೆಗೆ ನಾನು ತಡೀಲಿಕ್ಕೆ ಆಗಲಿಲ್ಲ, ಹೇಳಿದೆ, ಯಾರು ವಿಷ್ಣು ಸಹಸ್ರನಾಮ ದೇವರ ಹೆಸರು ಹೇಳೋದ್ರಿಂದ ನರಕ ಆಗುತ್ತೆ ಅಂತ ಹೇಳ್ತಾರೆ, ಅವ್ರನ್ನ ಮೊದಲು ಹುಚ್ಚರ ಆಸ್ಪತ್ರೆಗೆ ಸೇರಿಸಿ, ಆಮೇಲೆ ಎಲ್ಲ ಸರಿ ಆಗತ್ತೆ. ಬರೀ ಇಂಥ ಅಶಾಸ್ತ್ರ ಇಷ್ಟಾಗಿ ವೇದವ್ಯಾಸರು ಏನು ಹೇಳ್ತಾರೆ ಗೊತ್ತಾ? ಯಾರಿಗೆ ವೇದಾಧ್ಯಯನ ಮಾಡುವುದು ಕಷ್ಟ, ಸಾಧ್ಯ, ದುರ್ಲಭವೋ ಅಂಥವರಿಗೋಸ್ಕರ ಇತಿ ಭಾರತ ವ್ಯಾಖ್ಯಾನಂ ಮಹಾಭಾರತವನ್ನು ರಚನೆ ಮಾಡಿದೆ. ಅದು ಯಾರಿಗೆ ಅಂದ್ರೆ ಹೆಣ್ಮಕ್ಕಳಿಗೆ, ವೇದ ಓದಲಿಕ್ಕೆ ಅಧಿಕಾರ ಇಲ್ಲದವರಿಗೆ, ಎಲ್ಲರಿಗೂ ಇರಲಿ ಅಂತ. ಮಹಾಭಾರತ ಎಲ್ಲರೂ ಓದಬಹುದು, ವಿಷ್ಣು ಸಹಸ್ರನಾಮ ಅದರಲ್ಲೇ ಇರುವುದಲ್ವ. ಅದನ್ನೇ ಗಂಡು ಹೆಂಗಸರು ಓದಬಾರ್ದು ಅಂದ ಅರ್ಥ ಎಂಥದ್ದು ಅಂದ್ರೆ ಕಾಮನ್ ಸೆನ್ಸ್ ಇಲ್ಲದೆ ಮಡಿವಂತಿಗೆ. ನಮ್ಗೆ ಇಂಥ ಅನೇಕ ತಪ್ಪು ಕಲ್ಪನೆಗಳಿಂದ ಎಷ್ಟೋ ಮನೆಗಳಲ್ಲಿ ಇವತ್ತು ಕೂಡ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಹೆದರುತ್ತಾರೆ ಹೆಂಗಸರು. ಯಾಕೆಂದ್ರೆ ನಾವು ವಿಷ್ಣು ಸಹಸ್ರನಾಮ ಹೇಳಿ ಯಾಕೆ ನರಕಕ್ಕೆ ಹೋಗ್ಬೇಕು? ಸಹಜ. ಈ ತರ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ದೇವರ ನಾಮ ಸ್ಮರಣೆ ಮಾಡಬೇಕು ಅಂದ್ರೆ ಅದಕ್ಕೆ ಕಲ್ಲು ಹಾಕತಕ್ಕಂಥ ಪರಂಪರೆ. ದುರ್ದೈವದಿಂದ ಸ್ಮಾರ್ತರಲ್ಲಿ ಇದು ಇಲ್ಲ. ಸ್ಮಾರ್ತರು ಹೆಣ್ಮಕ್ಳು ವಿಶ್ರಾಮ ಹೇಳಲಿಕ್ಕೆ ಅವರು ಒಪ್ತಾರೆ, ಶ್ರೀ ವೈಷ್ಣವರ ಹೆಣ್ಮಕ್ಳು ಒಪ್ತಾರೆ. ಯಾಕೆ ಮಾಧ್ವರಿಗೆ ಈ ದುರ್ಬುದ್ಧಿ ಬಂತೋ ಗೊತ್ತಿಲ್ಲ.
ಅದು ಈ ಮಾಧ್ವರಿಗೆ ಅಂದ್ರೆ ಮಾಧ್ವ ಸಿದ್ಧಾಂತ ನಮ್ಮ ಮಡಿಯಿಂದಾಗೇ ಉಳಿದಿರು ಅನ್ನೋ ಭ್ರಮೆಗೆ ಒಳಗಾಗಿರತಕ್ಕಂಥ ಮಾತು. ತಾವು ಮಡಿಯಿಂದ ಮಧ್ವ ಸಿದ್ಧಾಂತವನ್ನು ಮಡಿಯಿಂದ ಕಟ್ಟಿ ಬಿಗಿದು ಅದಕ್ಕೆ ಒಳ್ಳೆ ಕೃಷ್ಣಾಜನ ಸುತ್ತಿ ಬಿಗಿದು ಅದನ್ನು ಮಡಿಯನ್ನೇ ರಕ್ಷಿಸ್ತಾ ಇದ್ದೇವೆ ಮಧ್ವ ಸಿದ್ಧಾಂತ ಅನ್ನುವಂತ ಭ್ರಮೆ ಇರುವ ಮಂದಿ ಒಳ್ಳೆ ಆಚರಣೆಗೆ ಕಲ್ಲು ಹಾಕ್ತಾ ಇದ್ದಾರೆ. ಪರವೂರಿನಲ್ಲೆಲ್ಲ ಪ್ರತಿ ಒಂದು ವಾರಕ್ಕೊಮ್ಮೆ ಸೇರಿ ಹೆಣ್ಮಕ್ಳೆಲ್ಲ ಸಹಸ್ರನಾಮ ಹೇಳ್ತಾರೆ. ಇಲ್ಲೂ ಕೂಡ ಹೇಳ್ತಾ ಇದ್ರು. ಅದು ಕೆಲವು ಸಂದರ್ಭದಲ್ಲಿ ಕೆಲವರು ಮಡಿವಂತರು ಬೇಡ ಅಂತ ಕೆಲವರು ಮಾಡ್ತಾರೆ, ಕೆಲವರು ಬಿಡ್ತಾರೆ. ಒಂದು ಏನು ಅಂದ್ರೆ, ನೀವು ತುಷಿಮಾಮದವರು ಇಂಥ ಭ್ರಮೆಗಳನ್ನೆಲ್ಲ ತೆಗೆದು ನಿಜವಾದ ಮಾಧ್ವ ಮಹಾಮಂಡಲ ಮಾಧ್ವ ಸಂಘ ಆಗ್ಬೇಕು. ನೀವು ಹೆಣ್ಮಕ್ಳು ನಿಮ್ಮ ಮನೆ ಹೆಣ್ಮಕ್ಳ ಹತ್ರ ಎಲ್ಲ ಹೇಳಿಸಿ ಮತ್ತು ಸಂಘಟತೆಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮ ಆಯೋಜಿಸಿ ಆಗಾಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಅಲ್ಲ ತುಷಿಮಾಮದ ಕೆಲಸ ಯಾವುದು ಸತ್ಯವೋ ಅದನ್ನು ಜನರಿಗೆ ತಿಳಿಸುವುದು. ನಾನು ಅದಕ್ಕೆ ಹೇಳಿದೆ, ನೀವು ತುಷಿಮಾಮದವರೆಲ್ಲ ಒಟ್ಟಿಗೆ ಸೇರಿ ಮುತ್ತಿಗೆ ಸ್ವಾಮಿಗೆ ಒಂದು ಸನ್ಮಾನ ಮಾಡಿ. ಯಾಕೆಂದ್ರೆ ಅವರಿಗೆ ಬಹಿಷ್ಕಾರ ಹಾಕ್ತೇವೆ ಅಂತ ಹೇಳ್ತಾರಲ್ವ, ಅವರಿಗೆ ನಿಮ್ಮ ಉತ್ತರ. ಅವರಿಗೆ ನೀವು ಬಹಿಷ್ಕಾರ ಮಾಡಿದವರು ಏನು ಮಾಡಿದಿರಿ? ಅವರು ವಿದೇಶದಲ್ಲಿ ಹೋಗಿ ಕೈಯ ದುಡ್ಡು ಕಳ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಎಲ್ಲ ಕಡೆ ಕೃಷ್ಣ ದೇವಸ್ಥಾನ ಮಾಡಿದ್ರು. ನೀವೇನು ಮಾಡಿದಿರಿ ಕೇಳಿ. ಅಂದ್ರೆ ನೀವು ಎಲ್ಲ ಒಂದು 3-4 ಜನ ಮುದುಕರು ತುಷಿಮಾಮದ ಅಧಿಕಾರಿಗಳು ನೋಡಿದೆ. ನೀವು ಸ್ವಲ್ಪ ಯುವಕರಾಗಬೇಕು, ಒಳ್ಳೆ ಹುರುಪು ತುಂಬಿ ಜನರಲ್ಲಿ ಜಾಗೃತಿ ಹುಟ್ಟಿಸಬೇಕು. ನೀವು ತಣ್ಣಗೆ ಕೂತ್ರೆ ಆಗಲಿಲ್ಲ. ತುಷಿಮಾಮಕ್ಕೆ ಹೊಸ ಹುರುಪು ತುಂಬಿ ಸಮಾಜದಲ್ಲಿ ಮಧ್ವ ಸಿದ್ಧಾಂತಕ್ಕೆ ಜಾಗೃತಿ ಬರುವಂತಹ ರೀತಿ ಕೆಲಸ ಮಾಡಿ ಆಚಾರ್ಯರು ಹೇಳಿದ್ದನ್ನು ಜನರಿಗೆ ಮುಟ್ಟಿಸಿ, ಇದು ನಾವು ಮಾಡಬೇಕಾದ ಕೆಲಸ. ಆವಾಗ ಉಳಿದವರಿಗೆ ಮಡಿವಂತರಿಗೆ ಸ್ವಲ್ಪ ಜ್ಞಾನೋದಯ ಆಗತ್ತೆ. ಇವಾಗ ಬೆಂಗಳೂರಿನಲ್ಲಿ ನಾನು ಹಾಗೆ ಹೇಳಿದ ಮೇಲೆ ಅದು ಲಾಭ ನಾನು ಬಹಳ ನೋಡಿದೆ. ಯಾರು ವಿಷ್ಣು ಸಹಸ್ರನಾಮ ಹೆಂಗಸರು ಹೇಳಬಾರದು ಅಂತ ಹೇಳ್ತಾರೆ ಅವರನ್ನ ಹುಚ್ಚರ ಆಸ್ಪತ್ರೆಗೆ ಸೇರಿಸಿ ಹಿಂದೆ. ಅವತ್ತಿನಿಂದ ಇದು ಉಪನ್ಯಾಸ ನಿಂತು ಸಹಸ್ರ ಹೆಂಗಸರು ಹೇಳಬಾರ್ದು ಅನ್ನೋ ಮಾತೇ ನಿಂತು ಹೋಯಿತು. ಯಾಕೆಂದ್ರೆ ಹಾಗೆ ಹೇಳಿದರೆ ಹುಚ್ಚರ ಆಸ್ಪತ್ರೆ ಸೇರಿಸಿ ಅಂತಾರೆ ಬಂದೆ ಹೆದರಿದ್ರು. ಈಗ ಅವ್ರು ಗುಟ್ಟಿನಲ್ಲಿ ಹೇಳ್ಬೋದೇನೋ, ಅದೆಲ್ಲ ಹೇಳ್ಬೇಡಿ. ಆದ್ರೆ ಸಾರ್ವಜನಿಕವಾಗಿ ಘೋಷಣೆ ಮಾಡೋದು ನಿಂತು ಹೋಯ್ತು. ಹಾಗೆ ಒಂದು ವಸ್ತುನಿಷ್ಠವಾದ ಚಿಂತನೆ, ಸತ್ಯದ ಬಗ್ಗೆ ನಿಷ್ಠೆ, ಪ್ರಾಮಾಣಿಕತೆ, ನಿರ್ವಂಚನೆಯ ಬದುಕು, ಅದನ್ನ ತುಂಬಿಕೊಳ್ಳುವಂತಹ ಕೆಲಸ ನೀವು ತುಷಿಮಾಮದವರು ಎಲ್ಲ ಸಂಘಟನೆಗಳ ಉದ್ದೇಶ ಅದು. ಅಂಥ ಕೆಲಸ ನೀವು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ನೀವು ತೆಪ್ಪಗೆ ಕೂತ್ರೆ ಏನೂ ಆಗೋದಿಲ್ಲ. ನೀವು ಬನ್ನಂಜೆಗೆ ಸನ್ಮಾನ ಮಾಡದೇ ಇದ್ದರೆ ಏನೂ ನಷ್ಟ ಇಲ್ಲ. ಆದ್ರೆ ಜನರಲ್ಲಿ ಜಾಗೃತಿ ಹುಟ್ಟುವಂತಹ ಕೆಲಸ ಮಾಡಿ. ಯಾಕೆಂದ್ರೆ ನೀವು ಸನ್ಮಾನ ಮಾಡಿದ್ರಿಂದ ನನಗೆ ಅಸಮಾಧಾನ ಆಯ್ತು ಅಂತ ಹೇಳೋದಲ್ಲ. ಆದ್ರೆ ಇದಕ್ಕಿಂತ ಮುಖ್ಯ ಗುರುತಿಸಿದಿರಿ, ತುಂಬಾ ಸಂತೋಷ. ಯಾಕೆಂದ್ರೆ ನನ್ನನ್ನ ಬೇರೆ ಬೇರೆ ದೇಶದ ಜನ, ವಿದೇಶದ ಜನ ಗುರುತಿಸುವಾಗ ನಮ್ಮ ಊರಿನವರು ಗುರುತಿಸ್ತಾ ಇದ್ರೆ ನನಗೆ ನೋವಾಗ್ತಿತ್ತು. ನೀವು ಊರಿನವರು ಗುರುತಿಸಿದಿರಿ, ವಿದೇಶದವರು ನನ್ನನ್ನು ಪ್ರೀತಿಸುವಂತೆ ಊರಿನಲ್ಲಿಯೂ ನನಗೆ ಪ್ರೀತಿ ಇದೆ ಅನ್ನೋ ಭರವಸೆ ಹುಟ್ಟಿಸಿರಿ, ಅದು ಸಂತೋಷವೇ. ಆದರೆ ಜನರಲ್ಲಿ ಜಾಗೃತಿ ಯಾವ ರೀತಿ ಮಾಡಿ ಜಾಗೃತಿ ಹುಟ್ಟಿಸ್ಬೇಕು ಅನ್ನುವ ಕೆಲಸವನ್ನ ಮುಂಚೂಣಿಯಲ್ಲಿ ನಿಂತು ನೀವು ತುಷಿಮಾಮದ ಎಲ್ಲ ಸೇರಿ ಅಂಥದ್ದು ಇದು ಒಂದು ಮಾಡ್ತಾ ಇದ್ದೀರಿ. ಜನಜಾಗೃತಿ ಮಾಡ್ತಾ ಕೆಲಸ ನಡೆಸ್ರಿ. ಸಂತೋಷ. ನಾನು ಬರೆದದ್ದು ಜನ ಓದಬೇಕು ಅಂತಲೇ. ಅದು ಯಾಕೆ ಅದು ಒಂದು ಘಟನೆ. ಚಿತ್ರದುರ್ಗದಲ್ಲಿ ಒಬ್ರು ದಾಸರು ಇದ್ರು. ಅವ್ರೇನೋ ನಾಗೇಶ ದಾಸರು ಏನೊಬ್ರು ದಾಸರು. ಅವರು ಪಾಪ ತುಂಬಾ ಹಾಡುಗಳನ್ನು ಬರೆದಿದ್ದಾರೆ. ಯಾಕಂದ್ರೆ ಕೃತಿಗಳನ್ನು ಓದಬೇಕು ಅನ್ನುವ ನೆನಪು ನಮ್ಮ ಜನರ ಬುದ್ಧಿ. ಅವರು ತೀರಿಕೊಂಡ್ರು. ಅವರ ಮೊಮ್ಮಗ ಇದ್ದಾನೆ ಈಗ. ಯಾರೊಬ್ಬರು ರಿಸರ್ಚ್ ಮಾಡುವವರು ನಿಮ್ಮ ಅಜ್ಜ ಬರೆದಿರತಕ್ಕಂತಹ ಕೃತಿಗಳನ್ನ ಸ್ವಲ್ಪ ಕೊಡಿ, ಅದನ್ನ ನಾವು ಪ್ರಸಾರ ಮಾಡ್ತೇವೆ, ಅದ್ರ ಬಗ್ಗೆ ಲೇಖನ ಬರೀತೀವಿ ಅಂತಂದ್ರೆ, ಅಯ್ಯಯ್ಯೋ ಅದು ಮೈಲಿಗೆ ಆಗತ್ತೆ, ಕೊಡೋಲ್ಲ ಅಂದ್ರು. ಅದು ಇನ್ನು ಗೆದ್ದಲಿಗೆ ಮಾತ್ರ, ಮನುಷ್ಯರಿಗೆ ಸಿಗೋಲ್ಲ. ಒಂದ್ ದಿವಸ ಗೆದ್ದಲು ಅದು ಮಡಿಯಲ್ಲಿ ಬಂದು ತಿನ್ನತ್ತೆ.
ಗೆದ್ದಲು ಬಂದು ಮಡಿಯಲ್ಲಿ ತಿಂದು ಹೋಗುತ್ತೆ, ಮತ್ತೆ ಯಾರಿಗೂ ಸಿಗೋದು. ಅಂತ ಕೇಳಿದ್ರೆ ಅದು ಮೈಲಿಗೆ ಆಗುತ್ತೆ, ಹೊರಗೆ ಕೊಟ್ರೆ ಕೊಡೋಲ್ಲ ಅಂತ ಮೊಮ್ಮಗ. ಇಂಥ ಈ ನಮನೆ ಬುದ್ಧಿ ನಮ್ಮಲ್ಲಿ ಹೋಗ್ಬೇಕು. ಮೊದಲು ನಾವು ಮೈಲಿಗೆ ಆಗ್ಲಿಕ್ಕೆ ಕಲಿಬೇಕು. ಮೈಲಿಗೆ ಆಗಲಿಕ್ಕೆ ಕಲಿತ ಮೇಲೆ ಅದು ಮತ್ತೆ ಮಡಿಯಾಗುವುದು ಹೇಗೆ ಅಂತ ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ಮೈಲಿಗೆ ಆಗ್ಲಿಕ್ಕೆ ಗೊತ್ತಿಲ್ಲವೋ ಅವರಿಗೆ ಮಡಿ ಆಗ್ಲಿಕ್ಕೂ ಬರೋಲ್ಲ. ಇದೆಲ್ಲ ವಿಷಯಗಳನ್ನು ನಾನು ಅದಕ್ಕೆ, ಯಾಕಂದ್ರೆ ನೀವು ಎಲ್ಲಿ ಮಾಡಬೇಕಾದ ಇಂಥ ಕೆಲಸಗಳು ಮೊದಲು ನೋಡಿ. ಋಷಿಕೇಶ ತೀರ್ಥರ ಕಥೆ, ಋಷಿಕೇಶ ತೀರ್ಥರ ಪುಸ್ತಕ 700 ವರ್ಷದಿಂದ ಪಲಿಮಾನ ಮಠದಲ್ಲಿ ಇದೆ. ಆದರೆ ಅದರಲ್ಲಿ ಏನೋ ಪಾಠ ಇದೆ ಅಂತ ಉಳಿದ 7 ಮಠದ ಯಾವ ಸ್ವಾಮಿಗಳು ನೋಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಪಲಿಮಾನ ಮಠದಲ್ಲಿ ಪೂಜೆ ಇಟ್ಬಿಟ್ಟಿದ್ದಾರೆ ಅಂತ. ಪೂಜೆಗೆ ಅದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ. 700 ವರ್ಷದಲ್ಲಿ ಮಧ್ವಾಚಾರ್ಯರ ಮೂಲ ಪಾಠ ಯಾವುದು ಅಂತ ಸಂಶೋಧನೆ ನಡೆಯಲಿಲ್ಲ. ನಂಬ್ತೀರಾ? ಪೂಜೆಗೆ ಯಾರ ಬಂದ್ರೆ ಆ ಪೆಟ್ಟಿಗೆ ನಮಸ್ಕಾರ ಮಾಡಿ ಹೋಗಿದ್ರು. ಅಂದ್ರೆ ಮರದ ಪೆಟ್ಟಿ ಒಳಗೆ ಇಟ್ಟುಬಿಟ್ಟಿದ್ರು ಭದ್ರ. ಸರಿ, ಆ 7 ಮಠಗಳವರು ಆ ಪಾಠವನ್ನು ನೋಡಿ ತಿದ್ದಿಕೊಳ್ಳುವ, ಸರ್ವಮೂಲ ಪಾಠ, ಶುದ್ಧ ಪಾಠ, ನಮ್ಮ ತೋಳೋ ಪಾಠ ನೋಡುವಂತ ಆ ಪ್ರಯತ್ನವೇ ಮಾಡಿಲ್ಲ ಯಾರು ಕೂಡ. ಅವರು ಪಲಿವಾನ್ ಮಠದವರು ಕೊಡ್ಲಿಲ್ವೋ, ಇವರು ಕೇಳಲಿಲ್ಲೋ, ಒಟ್ಟು ಯಾರು ಮಾಡಿಲ್ಲ. ಕಡೆಗೆ ನಾನು ಹಿಂದೆ ರಘುವಲ್ಲಭರನ್ ಸ್ವಾಮಿಗಳಿದ್ದಾಗ ಅದನ್ನ ಸರ್ವಮೂಲದ ಶುದ್ಧ ಪಾಠ ನಾನು ಶೋಧನೆ ಮಾಡ್ತೇನೆ, ಆ ಪುಸ್ತಕ ಕೊಡಿ ಹಿಂದೆ. ಅವರು ಸಂತೋಷವಾಗಿ ಆ ಪುಸ್ತಕ ನನಗೆ ಕೊಟ್ಟರು. ಕೊಟ್ಟ ಕೂಡಲೇ ಒಂದು ಡೆಲಿಗೇಷನ್ ಹೋಯಿತು ಪಲಿಮಾನ ಮಠಕ್ಕೆ ಸ್ವಾಮಿಗಳ ಹತ್ರ. ಏನು ಅಂದ್ರೆ ಅದು ಮಡಿಯಲ್ಲಿ ಪೂಜೆ ನಡೀತಾ ಇದ್ದ ಪುಸ್ತಕ, ನೀವು ಬನ್ನಂಜಿಗೆ ಕೊಟ್ಟು ಅದನ್ನು ಮೈಲಿಗೆ ಮಾಡಿದಿರಿ, ಕೊಡಬಾರದಿತ್ತು ಅಂತ. ಅದಕ್ಕೆ ಅವರೇನಾದ್ರು ಒಪ್ಪಿಗೆ ಕೊಟ್ಟಿದ್ರೆ ಇವತ್ತಿಗೂ ಋಷಿಕೇಶ ಪುಸ್ತಕ ಪ್ರಿಂಟ್ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಅದನ್ನ ಮೈಲಿಗೆ ಮಾಡುವ ಮೊದಲ ಭಾಗ್ಯ ನನ್ನದಾಗಲಿ. ಅದಕ್ಕೆ ಮತ್ತೊಂದು ಡೆಲಿಗೇಷನ್ ಹೋಯ್ತು. ಸ್ವಾಮಿ, ಅದು ಇರುವುದರಿಂದ ಪಲಿಮಾನ್ ಮಠದಲ್ಲಿ ನಿತ್ಯ ಸಂಪತ್ತು, ನೀವು ಅದ್ರಲ್ಲಿ ಬನ್ನಂಜೆ ಕೊಟ್ರೆ ಮಠದ ಬಡತನಕ್ಕೆ ಹೋಗುತ್ತೆ, ಬನ್ನಂಜೆಯವರಿಗೆ ದುಡ್ಡು ಬರುತ್ತೆ ಅಂತ ಯಾರೋ ಇನ್ನೊಂದು ಕಥೆ ಶುರು ಮಾಡಿದ್ರು. ಅದಕ್ಕೆ ಆ ಸ್ವಾಮಿಗಳು ಹೇಳಿದರು, ಬನ್ನಂಜೆಗೆ ಋಷಿಕೇಶ ತೀರ್ಥರ ಪುಸ್ತಕವನ್ನು ಎಡಿಟ್ ಮಾಡುವುದರಿಂದ ಸಂಪತ್ತು ಬಂದರೆ ನನಗೆ ತುಂಬಾ ಸಂತೋಷ ಅಂತ ಹೇಳಿ ಕಳಿಸಿಬಿಟ್ರು. ಹಾಗಾಗಿ ಅದು ಒಂದು ಸಿಕ್ಕಿದ್ದು, ಇಲ್ಲದೇ ಇದ್ರೆ ನನ್ನ ಕೈಗೆ ಸಿಗಬಾರದು ಅಂತ ಬಹಳ ಪ್ರಯತ್ನ ಮಾಡಿದರು. ಅದು ಮಡಿಯಲ್ಲೇ ಉಳಿಬೇಕು ಅಂತ. ಇದೆಲ್ಲ ಇಂಥ ನಮ್ಮ ಮೌಢ್ಯಗಳು, ಮಡಿಯ ಮೌಢ್ಯಗಳು ಅಂತ ಒಂದು ಪುಸ್ತಕ ಥೀಸಿಸ್, ಡಾಕ್ಟರೇಟ್ ಯೋಗ್ಯ ಸಬ್ಜೆಕ್ಟ್ ಇದೆ, ಮಡಿಯ ಮೌಢ್ಯಗಳು ಅಂತ. ಅದು ತುಂಬಾ ಇದೆ ಇಂಥದ್ದು. ಇದನ್ನೆಲ್ಲ ತೊಡೆದು ನಾವು ನಿಜವಾದ ಮಡಿ ನಾವು ಆಗಬೇಕು, ನಿಜವಾದ ಮಡಿವಂತರಾಗಬೇಕು. ಅಂಥ ಆಚಾರ್ಯರು ಈ ಎಚ್ಚರ ನಮಗೆ ಕೊಟ್ಟವರು. ಯಾಕೆಂದರೆ ಸಂಸ್ಕೃತದಲ್ಲಿ ಮಡಿ ಅನ್ನೋದಕ್ಕೆ ಏನು ಶಬ್ದ ಕೇಳಿ ಯಾರ ಹತ್ರ ಆದ್ರು? ಸಂಸ್ಕೃತದಲ್ಲಿ ಮಡಿ ಅನ್ನೋದಕ್ಕೆ ಶಬ್ದ ಉಂಟಾ? ಇಲ್ಲ. ಶುಚಿ ಅಂತ ಅಂದ್ರೆ ಶುದ್ಧ, ಸ್ವಚ್ಛ. ನಾವು ಹೇಳಿಲ್ಲ ಮಡಿ ಕೊಡುವುದೊಂದು ಬಟ್ಟೆಯನ್ನ ಸ್ವಚ್ಛ ಮಡಿಯನ್ನೇ ಶುಚಿರ್ ಭೂತ್ವ ಶೌಚಂ. ಮಡಿಹಿ ಅನ್ನೋದಕ್ಕೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ನಮಗೆ 2 ಥರದ ಮಡಿ ಬಂತು. ಒಂದು ಸ್ವಚ್ಛವಾದ ಮಡಿ, ಮತ್ತೊಂದು ಕೊಳಕು ಮಡಿ. ಅದು ಆ ಬಟ್ಟೆಗೆ ಸೋಪು ಹಾಕಬಾರದು, ಅದು ನೀರಲ್ಲಿ ಮುಳುಗಿಸಿದ್ರು ನೆಟ್ಟಗೆ ನಿಲ್ಲಬೇಕು ಅಂಥ ಬಟ್ಟೆ ಮಡಿ. ಯಾಕಂದ್ರೆ ಸೋಪು ಅದರಲ್ಲಿ ಮಣ್ಣು ತುಂಬಿ ಕರ್ರಾಗಿರ್ಬೇಕು, ಅದು ಮಡಿ. ಆಮೇಲೆ ಒಳಗೆ ಗರ್ಭಗುಡಿ ಒಳಗೆ ಎಲ್ಲ ಕೆಸರು ತುಂಬಿ ರಾಡಿ ಆಗಿರ್ಬೇಕು, ಎಣ್ಣೆ ಜಿಡ್ಡು ಇಳಿದಿರ್ಬೇಕು, ಅದು ಮಡಿ. ಅದಕ್ಕೆ ಅದು ಕೊಳಕು ಮಡಿ. ಶಾಸ್ತ್ರ ಹೇಳುತ್ತೆ, ಎಲ್ಲ ನೀರಿನ ಪಸೆ ಇರಬಾರದು ನೀನು ಪೂಜೆ ಮಾಡುವ ಜಾಗದಲ್ಲಿ. ಕ್ಲೀನ್ ಇರಬೇಕು, ಸ್ವಚ್ಛ ಒಣಗಿರಬೇಕು. ಸ್ವಚ್ಛ ಒಣಗಿದ ಬಟ್ಟೆ ಉಟ್ಕೋಬೇಕು. ಚಂಡಿ ಬಟ್ಟೆ ಉಟ್ಕೊಂಡು, ನಮ್ಮಲ್ಲಿ ಮಡಿ ಮಾಡುದು ಚಂಡಿ ಬಟ್ಟೆ ಉಟ್ಕೊಳ್ಳೋದು. ಚಂಡಿ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಬೇಡ. ಚಂಡಿ ಬಟ್ಟೆ ಮೈಲಿಗೆ, ನೀರು ಚೆಲ್ಲಿದರೆ ಅದರ ಮೇಲೆ ಕೂತಿರೋ ಮೈಲಿಗೆ. ಎಲ್ಲವನ್ನು ಸ್ವಚ್ಛವಾಗಿ ಮಡಿಯಾಗಿ ಗಡಿಯಾಗಿ ಮಾಡುವ. ಸೊ ನಿಜವಾದ ಮಡಿಯನ್ನ ನಾವು ಟ್ರೈನ್ ಮಾಡಬೇಕು. ಯಾಕೆಂದ್ರೆ ಯಾರೋ ಮಾಡದಿದ್ರೆ ನಾವು ಮಾಡ್ಬೇಕು. ನಿಮ್ಮ ಮಠಗಳು ಮಾಡಿದ್ರೆ ಸಂತೋಷ, ಮಾಡದೇ ಇದ್ರೆ ನಾವು ಮಾಡ್ಬೇಕು. ಮಠಗಳವರು ಇದು ಸ್ವಲ್ಪ ಮೆಹನತ್ತು ಪುತ್ತಿಗೆ ಸ್ವಲ್ಪ ಮೆಹನತ್ತು ತಗೊಳ್ತಾ ಇದ್ದಾರೆ, ಅವರಿಗೆ ಬಹಿಷ್ಕಾರ ಆಗ್ತಾರೆ. ನೀವು ಮಡಿ ಬಗ್ಗೆ ಸರಿ ನಿಮಗೆ ಬಹಿಷ್ಕಾರ ಆಗ್ತದೆ. ಹಾಗಾಗಿ ತುಂಬಾ ಕಷ್ಟ ಇದೆ ಮಠಗಳವರಿಗೆ. ನಮಗೆ ಈ ಸಮಸ್ಯೆ ಇಲ್ಲ. ಬಹಿಷ್ಕಾರ ಹಾಕಿದ್ರೆ ಸಂತೋಷ ಅಂತ ಹೇಳ್ತಾರೆ. ಯಾವ ಮಠದವರು ಬಹಿಷ್ಕಾರ ಆಗಿದ್ರೆ ಏನು, ನಿಮ್ಮ ಮಠಕ್ಕೆ ಊಟಕ್ಕೆ ಬರ್ಲಿಕ್ಕಿಲ್ಲ, ಭಾರಿ ಸಂತೋಷ. ಯಾಕೆ ನಮ್ಗೆ ಊಟಕ್ಕೆ ಹೋಗೋ ಅಭ್ಯಾಸವೇ ಇಲ್ಲ. ಹಾಗಾಗಿ ನಮಗೆ ಬಹಿಷ್ಕಾರ ಹೆದರಿಕೆ ಬರೋಲ್ಲ. ಪಾಪ ಇವರಿಗೆ ಅಂತ ಹೆದರಿಕೆ ಎಲ್ಲ ಇರುತ್ತೆ. ನಾವು ಹೆದರಿಕೆ ಇಲ್ಲದೆ ಇದನ್ನು ಜನರ ಮುಂದೆ ಇಡಬಹುದು. ಆಚಾರ್ಯರು ಇಂಥ ತುಂಬಾ ಸಂಗತಿಗಳನ್ನು ಹೇಳಿದ್ದಾರೆ. ಯಾವುದು ನಾವು ಇವತ್ತು ಸಂಪ್ರದಾಯ ಅಂತ ಹೇಳ್ತೇವೋ ಅದು ಆಚಾರ್ಯರು ಹೇಳಿದ ಸಂಪ್ರದಾಯ ಅಲ್ಲ.
ಅನ್ನ ಆಚಾರ್ಯರು ಹೇಳಿರ್ತಕ್ಕ ಶುದ್ಧವಾದ ಎಷ್ಟೋ ವಿಷಯಗಳು ವೇದಾಂತದ ನಂಬಿಕೆಗಳು ಅಷ್ಟೇ. ಎಲ್ಲಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಅದ್ವೈತಿಗಳನ್ನು ಖಂಡನೆ ಮಾಡುವುದು ಮೋಕ್ಷ ಸಾಧನ ಅಂತ. ಆಚಾರ್ಯರು ಎಲ್ಲಿಯೂ ಹೇಳಲಿಲ್ಲ, ಆದ್ರೆ ಅದು ನಂಬಿಕೆ. ಅದ್ವೈತಗಳನ್ನು ಖಂಡನೆ ಮಾಡದೆ ದ್ವೈತದ ಮಂಡನೆ ತೆಗೆದುಕೊಳ್ತಾ ಶಂಕರಾಚಾರ್ಯನ ಬೈಬೇಕು, ಇಲ್ಲದೆ ಉಪನ್ಯಾಸವೇ ಆಗೋದಿಲ್ಲ. ಆದ್ರೆ ಮಧ್ವಾಚಾರ್ಯರು ಎಲ್ಲಿಯೂ ಹೇಳಿಲ್ಲ, ಮತ್ತು ಅವರಿಗೆ ಇಡೀ ಗ್ರಂಥದಲ್ಲಿ ಶಂಕರಾಚಾರ್ಯರನ್ನು ಯಾರನ್ನು ವೈಯಕ್ತಿಕವಾಗಿ ಉಲ್ಲೇಖ ಮಾಡಿಲ್ಲ. ಇನ್ನೊಂದು ತಮಾಷೆ ಅಂದ್ರೆ ಈಗೊಂದು ಹೊಸತು ರೋಗ ಶುರುವಾಗಿದೆ, ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಅಂತ ಪೇಪರ್ನಲ್ಲಿ ಬರ್ತಾ ಇದೆ. ಅವನು ತಲೆಗೆಟ್ಟ ಒಬ್ಬ ಇದ್ದಾನೆ, ಹಿಂದೆ ತಲೆ ಇದ್ದ ಒಬ್ಬ ಭಗವಾನ್ ಇದ್ದ, ಅವನು ಭಗವಾನ ವಾಚ ಅಂತ ಗೀತೆ ಕೊಟ್ಟ. ಈಗ ತಲೆಗೆಟ್ಟ ಒಬ್ಬ ಭಗವಾನ ವಾಚ ಶುರು ಮಾಡಿದ್ದಾನೆ. ಅವನಿಗೆ ಯಾವುದೂ ಗೊತ್ತಿಲ್ಲ, ಎಲ್ಲವನ್ನು ತಿರಸ್ಕಾರ ಮಾಡಿ ಪಾಪ್ಯುಲರ್ ಆಗೋ ಉದ್ದೇಶ ಅಷ್ಟೇ. ಅವನು ಅದನ್ನು ನಂಬಿ ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ ಅಂತ ದೊಡ್ಡ ಸ್ಟೇಟ್ಮೆಂಟ್ ಪೇಪರ್ನವರಿಗೆ. ಅವರಿಗೆ ಸುಳ್ಳಾದ್ರು ಸತ್ಯ ಆದ್ರೂ ನ್ಯೂಸ್ ಬೇಕು ಅವರಿಗೆ. ಸರಿ, ಇವನು ಹೇಳಿದ, ಅದನ್ನು ಹೈಲೈಟ್ ಮಾಡಿದರು. ತಮಾಷೆ ಗೊತ್ತಾ ನಿಮಗೆ? ಶೂದ್ರರಿಗೆ ಮೋಕ್ಷ ಇದೆ ಅಂತ ಶಂಕರಾಚಾರ್ಯ ಹೇಳಲಿಲ್ಲ, ರಾಮಾನುಜಾಚಾರ್ಯ ಹೇಳಲಿಲ್ಲ. ಆದ್ರೆ ಶೂದ್ರರಿಗೂ ಮೋಕ್ಷ ಇದೆ ಅಂತ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು. ಆದರೆ ಈ ಪೇಪರ್ನಲ್ಲಿ ಇವರಿಗೆ ಅಪವಾದ. ಹಿಂದೆ ಕುವೆಂಪು ಅವರ ಒಂದು ರಾಷ್ಟ್ರಗೀತೆ ಉಂಟಲ್ಲ, ಅದರಲ್ಲಿ ಮಧ್ವಾಚಾರ್ಯರ ಹೆಸರಿಲ್ಲ. ಕರ್ನಾಟಕ ಶಂಕರರು ರಾಮಾನುಜರು ಇದ್ದಾರೆ, ಅವರು ಕರ್ನಾಟಕದ ಮಧ್ವರ ಹೆಸರು ಇಲ್ಲ ಆ ಹಾಡಿನಲ್ಲಿ. ಅದಕ್ಕೊಂದು ಸ್ವಲ್ಪ ಸಣ್ಣ ಗಲಾಟೆ ಆಯ್ತು, ಎಲ್ಲ ಆಯ್ತು. ಕಡೆಗೆ ಎಲ್ಲಿ ತನಕ ಅಂದ್ರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವರ ಮಗ, ಕನ್ನಡಪ್ರಭದಲ್ಲಿ ಒಂದು ಲೇಖನ ಬರೆದರು. ಇದೇ ವಿಷಯ ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ. ಎಲ್ಲರೂ ತಪ್ಪು ತಿಳ್ಕೊಂಡದ್ದು. ಪ್ರತಿಯೊಬ್ಬರಿಗೂ ಈ ಕಲ್ಪನೆಯನ್ನು ಹಬ್ಬಿಸಿ ಬಿಟ್ಟಿದ್ದಾರೆ. ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ, ಆದ್ರಿಂದ ನಾವು ಎಂದೂ ಮಧ್ವಾಚಾರ್ಯರನ್ನು ಒಪ್ಪುವುದಿಲ್ಲ ಅಂತ ಒಂದು ಲೇಖನ ಬರೆದರು ಪೂಚಂತೆ. ಒಂದು ಒಳ್ಳೆಯ ಕೆಲಸ ಏನು ಅಂದ್ರೆ, ಅವತ್ತೇ ಆ ಲೇಖನ ಬಂದ ದಿವಸವೇ ಅದು ಬೆಳಗಾದ ಬಂದಿದೆ. ಮಧ್ಯಾಹ್ನ ನಾನು ಉಡುಪಿಯಲ್ಲಿದ್ದೆ. ಕನ್ನಡಪ್ರಭದವರು ನನಗೆ ಫೋನ್ ಮಾಡಿದರು, ಆಚಾರ್ಯರೇ ಹೀಗೆ ಹೇಳ್ತಾ ಇದ್ದಾರೆ ಪೂಚಂತೆ, ಅದು ನಾಳೆ ಅಲ್ಲ, ಹೌದು ಇಲ್ಲ, ಅವ್ರು ಪಬ್ಲಿಷ್ ಆಗೋ ಮುಂಚೆ ಅದು ಹೀಗೆ ಹೇಳಿದ್ದಾರೆ, ಅದು ನಾಳೆ ಕನ್ನಡಪ್ರಭದ ಕವರ್ ಪೇಜ್ನಲ್ಲಿ ಮುದ್ರಣ ಆಗತ್ತೆ, ಆದರೆ ಇದು ಸತ್ಯವೋ ಅಂತ ನನಗೆ ಕೇಳಿದರು. ಇಲ್ಲ, ಇದು ಸುಳ್ಳು, ಮಧ್ವಾಚಾರ್ಯ ಶೂದ್ರರಿಗೂ ಮೋಕ್ಷ ಇದೆ ಅಂತ ಹೇಳಿದ್ದಾರೆ, ಬೇಕಾದ್ರೆ ಕೊಟೇಶನ್ ಕೊಡ್ತೇನೆ ಅಂದೆ ನಾನು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವ್ರು ನಾಳೆ ಬೆಳಿಗ್ಗೆ ಅವರ ಲೇಖನ ಪಬ್ಲಿಷ್ ಆಗುತ್ತೆ, ತಕ್ಷಣ ನೀವು ಅದನ್ನು ಓದಿ ಅದರ ಪ್ರತಿಕ್ರಿಯೆಯನ್ನು ನಮಗೆ ಕಳಿಸಿಕೊಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಜಾಗದಲ್ಲಿ ನಿಮ್ಮ ಉತ್ತರ ಬರೀತೇವೆ. ಮಾಡಿದ್ರು ಕನ್ನಡಪ್ರಭದವರು, ಒಳ್ಳೆ. ಮರುದಿವಸ ಪೂಚಂತೆಯವರ ಲೇಖನವನ್ನ ಮರುದಿವಸ ಅದೇ ಕಾಲಂನಲ್ಲಿ ಫ್ರಂಟ್ ಪೇಜ್ನಲ್ಲಿ ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿಲ್ಲ, ಅಷ್ಟೇ ಅಲ್ಲ ಶೂದ್ರರಿಗೆ ಮೋಕ್ಷ ಇದೆ ಅಂತ ಹೇಳಿದವರು. ಇದು ಪ್ರಕಟ ಆಯಿತು. ಪೂಚಂತೆ ಅದಕ್ಕೆ ಉತ್ತರ ಕೊಡಲಿಲ್ಲ. ಆದರೆ ಅಪಪ್ರಚಾರ ಮಾಡಿ ಇವತ್ತಿಗೂ ನಡೀತಾ ಇದೆ. ಪೂಚಂತೆ ಸುಮ್ಮನೆ ಕೂತ್ರು. ಯಾಕಂದ್ರೆ ಪೂಚಂತೆ ಅವರು ತುಂಬಾ ಒಳ್ಳೆ ಮನುಷ್ಯ. ಅವರಿಗೆ ಮಧ್ವಾಚಾರ್ಯ ಮೇಲೆ ಆಕ್ರೋಶಕ್ಕೆ ಕಾರಣ ಈ ತಪ್ಪು ಇನ್ಫಾರ್ಮೇಶನ್. ವೈಯಕ್ತಿಕವಾಗಿ ಆತ ಸತ್ಯವನ್ನ, ನಿಷ್ಠುರವಾದ ಸತ್ಯವನ್ನು ಒಪ್ಪಿಕೊಳ್ಳುವ. ನಾನು ಅದನ್ನ ಸತ್ಯ ಹೇಳಿದ ಮೇಲೆ ಅವರು ಏನೂ ಉತ್ತರ ಕೊಡಲಿಲ್ಲ. ಅವ್ರು ಸುಮ್ಮನೆ ಕೂತರು. ಆದರೆ ಆ ಜನಾಂಗ ಇದ್ದಲ್ಲ, ಅದನ್ನ ಅಪಪ್ರಚಾರ ಮಾಡುವುದೇ ಜೀವನ ಧರ್ಮವಾಗಿ ಬೆಳೆಸಿಕೊಂಡವರು, ಅವರೆಲ್ಲ ಈ ರೀತಿ ಏನೇನೋ ಮಾತುಗಳು. ಆದರೆ ಈಗ ಭಗವಾನ್ ಅಂತವ್ರು, ಅವನಿಗೆ ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ತಮಾಷೆ ಗೊತ್ತಾ? ಆಸ್ತಿಕತೆ ಎಂದರೆ ಏನು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಭಗವಾನ್. ಆಸ್ತಿ ಇದ್ದವರು ಅಂತ ಅರ್ಥ ಅಂತ ಬರದ. ಅಂದ್ರೆ ಆಸ್ತಿಕತೆ ಅನ್ನೋದು ಉತ್ತರ ಭಾರತದಲ್ಲೂ ಪ್ರಯೋಗ ಇದೆ, ಅಲ್ಲಿಯೂ ಆಸ್ತಿ ಇದ್ದವ ಅಂತ ಅರ್ಥವ? ಅದು ಕನ್ನಡ ಶಬ್ದವ? ಅಂದ್ರೆ ಇಷ್ಟು ಪೆದ್ದ ಅಂದರೆ ಅವನಿಗೆ ಪೆದ್ದ, ಸರ್ವಶ್ರೇಷ್ಠ ಪೆದ್ದನಿಗೆ ನೊಬೆಲ್ ಪ್ರೈಸ್ ಕೊಡುವುದಿದ್ರೆ ಭಗವಾನೇ ಕೊಡುವುದು. ಆದರೆ ಅವನ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ನಾವು ಗೌರವ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದೇ KS ನಾರಾಯಣಾಚಾರ್ಯರು ವಾಲ್ಮೀಕಿ ಶೂದ್ರನಲ್ಲ, ಅವನು ವರ್ಣಪುತ್ರ ಅಂತ ಪುರಾಣದಲ್ಲಿ ಕೊಟ್ಟದ್ದಕ್ಕೆ ಅದಕ್ಕೆ ಬಹಿಷ್ಕಾರ ಆಗಿದೆ. ಅದು ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ, ಅವರ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಯಾವುದು ಹಿಂದೂ ಧರ್ಮಕ್ಕೆ ಪೂರಕವಾಗಿ ಯಾರಾದ್ರು ಹೇಳಿದ್ರೆ ಅದನ್ನು ದಮನ ಮಾಡೋದು, ಹಿಂದೂ ಧರ್ಮವನ್ನು ನಿಂದಿಸಿ ಹೇಳಿದ್ರೆ ಅದು ಅಭಿಪ್ರಾಯ ಸ್ವಾತಂತ್ರ್ಯ. ಅರೆ, ಇಂಥ ಮೂರ್ಖರು ಈ ದೇಶವನ್ನು ಆಳ್ತಾರೆ. ಆದರೆ ಈ ದೇಶದ ಗತಿ ದೇವರೇ ಗತಿ. ಇದು
ಒಬ್ಬ ರಷ್ಯಾದ ಇಂಜಿನಿಯರ್ ಒಮ್ಮೆ ಬಂದಿದ್ದ. ರಷ್ಯಾದ ಇಂಜಿನಿಯರ್ ಭಾರತಕ್ಕೆ ಬಂದಾಗ ನಮ್ಮ ಮಣಿಪಾಲದ ಪೈಗಳು ಹೇಳೋದು, ಏನ್ ಅನಿಸುತ್ತೆ ನಿಮಗೆ ಈ ದೇಶಕ್ಕೆ ಬಂದ ಮೇಲೆ ಅಂತ ಕೇಳಿದರು. ಅದಕ್ಕೆ ನಾನು ರಷ್ಯಾದಲ್ಲಿದ್ದಾಗ ದೇವರನ್ನು ನಂಬ್ತಿರ್ಲಿಲ್ಲ, ಈಗ ದೇವರನ್ನು ನಂಬ್ತೇನೆ ಎಂದು. ಯಾಕೆ ಅಂತ ಕೇಳಿದ್ರು. ಅದಕ್ಕೆ ನಿಮ್ಮ ದೇಶಕ್ಕೆ ದೇವರೇ ಗತಿ, ಇಲ್ಲದಿದ್ದರೆ ಇದು ಉಳಿಯಲೇ ಇಲ್ಲ ಇದಕ್ಕೆ. ಆದ್ರಿಂದ ಹೀಗೆ ಹೇಳಿದವರು ರಷ್ಯನ್, ನಿಮ್ಮ ದೇಶ ಉಳಿಬೇಕಾದ್ರೆ ದೇವರೇ ರಕ್ಷಿಸಬೇಕು ನಿಮ್ಮ ಜನರಿಂದ. ಯಾಕಂದ್ರೆ ಇಷ್ಟು ಅಪ್ರಾಮಾಣಿಕ ಢೋಂಗಿಗಳು, ಪ್ರಿನ್ಸಿಪಲ್ ಇಲ್ಲದ ದಡ್ಡರು ಈ ದೇಶವನ್ನು ಆಳ್ತಾ ಇದ್ದಾರೆ. ಇದನ್ನೆಲ್ಲ ಗಟ್ಟಿದನೆಯಿಂದ ಮಾತಾಡ್ತಕ್ಕಂಥ ದನಿ ನಮ್ಮದಾಗಬೇಕು. ಇದಕ್ಕೆಲ್ಲ ಹೆದರಿ ಕೂತ್ಕೊಳ್ಳೋದು ಯಾಕೆ? ಮುಖ್ಯಮಂತ್ರಿಗಳಾದರೆ ಅವ್ರು ಹೇಳ್ತಾರೆ ಮೂಢನಂಬಿಕೆಗಳನ್ನ ದಮನ ಮಾಡಬೇಕು ಅಂತ. ಇವರ ಮೂಢನಂಬಿಕೆಗಳನ್ನ ಯಾರು ದಮನ ಮಾಡೋದು? ಯಾರು ಮೂಢನಂಬಿಕೆಗಳನ್ನು ದಮನ ಮಾಡ್ತಾರೆ ಅವರಲ್ಲಿ ಮೂಢನಂಬಿಕೆ ಉಂಟಲ್ಲ. ಯಾವುದು ಮೂಢನಂಬಿಕೆ ಹೌದು ಯಾವುದು ಅಲ್ಲ ಅಂತ ತೀರ್ಮಾನ ಮಾಡೋದಾರೆ ಸಿದ್ದರಾಮಯ್ಯನವರ? ಅಲ್ಲ, ಇಂಥ ಬೆಪ್ಪುಗಳನ್ನು ಕಟ್ಟಿಕೊಂಡು ಈ ದೇಶ ಆಗುವುದು ಹೇಗಿದೆ? ಆದ್ದರಿಂದ ಪ್ರಾಚೀನ ಗ್ರಂಥಗಳನ್ನು, ನಾನು ಹೇಳೋದೇನು ಗೊತ್ತಾ, ಪ್ರಾಚೀನ ಗ್ರಂಥಗಳನ್ನು ಸೀರಿಯಸ್ ಆಗಿ ಓದಿ ನಿಮಗೆ ಇಷ್ಟು ಉಳಿದಿದ್ರೆ ಬಿಡಿ, ಅದು ಬೇರೆ ವಿಷಯ. ಆದರೆ ಓದದೇ ರಿಮಾರ್ಕ್ ಪಾಸ್ ಆನ್ ಮಾಡಬೇಡಿ. ಭಗವಾನ್ನ ಹಾಗೆ ಓದ್ಲೇ ಇಲ್ಲ, ಅದ್ರಲ್ಲಿ ಏನು ಇಲ್ಲ, ಯಾಕೆಂದ್ರೆ ನಾನು ಓದ್ಲಿಲ್ಲ. ಆದ್ದರಿಂದ ಜಾನ್ ವುಡ್ರಾಫ್ ಈ ಮಾತನ್ನು ಬಹಳ ಹಿಂದೆಯೇ ಹೇಳಿದ್ದ. ಅವನು ಹೇಳ್ತಾನೆ, ಇಲ್ಲಿ ಇಂಗ್ಲಿಷ್ ಅನ್ನು ಹೊಗಳಿದು. ಅವನು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿಯ ಹುಡುಗರ ಹತ್ರ ಕೇಳಿದ ಅಂತೆ, ನಿಮ್ಮ ದೇಶದ ಮಹಾನ್ ಗ್ರಂಥಗಳ ರಾಮಾಯಣ ಮಹಾಭಾರತ ಇಂಥವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಜಾನ್ ವುಡ್ರಾಫ್ ಅವನು ಬ್ರಿಟಿಷ್ ಪ್ರಜೆ, ಇಲ್ಲಿ ಹೈಕೋರ್ಟ್, ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದ. ಹುಡುಗರ ಹತ್ರ ಕೇಳಿದ್ರೆ ಇಟ್ ಈಸ್ ಆಲ್ ಫಿಕ್ಟಿಷಿಯಸ್, ಮೀನಿಂಗ್ಲೆಸ್, ವಿ ಡೋಂಟ್ ಬಿಲೀವ್ ಇನ್ ಇಟ್ ಅಂತ ಹೇಳ್ತಾರಂತೆ. ಅವನು ಹೇಳ್ತಾನೆ, ಓದೇ ಇಲ್ಲ ಇವು, ಯಾವ್ದು ಫಿಕ್ಟಿಷಿಯಸ್ ಯಾವ್ದು ಮೀನಿಂಗ್ಲೆಸ್ ಅಂತ ಹಾಗೆ ಹೇಳಿದ್ರು. ಸೊ ಅದನ್ನ ಹೇಳ್ತಾರೆ, ಮೊದಲು ಓದಿಯಾದ ಮೇಲೆಯೂ ನಿಮಗೆ ಗೌರವದಲ್ಲಿ ರಿಜೆಕ್ಟ್ ಮಾಡಿ, ಓದದೆಯೇ ಹೀಗೆ ರಿಮಾರ್ಕ್ ಪಾಸ್ ಆನ್ ಮಾಡಬೇಡಿ. ಈ ಪೆದ್ದುಗಳಾಗಬೇಡಿ ಭಾರತೀಯರ. ಈ ಹುಡುಗರ ರಿಮಾರ್ಕ್ ಕೇಳಿ ಈ ಭಾರತದ ಅವಸ್ಥೆ ಏನು ಅಂತ ನನಗೆ ದುಃಖ ಆಯ್ತು ಅಂತ ಹೇಳ್ತಾರೆ ಅವರು. ಅವ್ರು ಹೇಳ್ತಾರೆ, ಪ್ರಾಚೀನ ಗ್ರಂಥಗಳು ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ. ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ದೇ ಆರ್ ನಾಟ್ ಫೂಲ್ಸ್, ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್. ಎಲ್ಲ ಹುಚ್ಚರಲ್ಲ ಹಿಂದಿನವರು ಮೀನಿಂಗ್ಲೆಸ್ ಅದನ್ನು ಬರೀಲಿಕ್ಕೆ. ಓದಿ ಮಾತಾಡಿ. ಆದರೆ ಏನ್ ಮಾಡೋದು? ಅವರು ದುಃಖದಿಂದ ಹೇಳ್ತಾರೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಸ್ ಆಫ್ ಇಂಗ್ಲಿಷ್. ಇವಾಗೆಲ್ಲ ಇಂಗ್ಲಿಷ್ ಪ್ಯಾಂಟು ಇಂಗ್ಲಿಷ್ ರದ್ದಾಗಬೇಕು, ಸ್ಟೈಲ್ ಇಂಗ್ಲಿಷ್ ರದ್ದಾಗಬೇಕು. ತಪ್ಪು ಇಂಗ್ಲಿಷ್ ಮಾತಾಡಿದ್ರು ತೊಂದರೆ ಇಲ್ಲ, ಕನ್ನಡ ಮಾತಾಡಬಾರದು. ಈಗ ಕಾನ್ವೆಂಟ್ ಹೋದವುಗಳಿದ್ದ, ಅವಕ್ಕೆ ಕನ್ನಡ ಬರೋಲ್ಲ, ಇಂಗ್ಲಿಷು ಬರೋಲ್ಲ. ಅದು ದೇವರೇ ಗತ್ತೆ ಅವುಗಳು ಇಂಗ್ಲಿಷ್ ಕೇಳಿದರೆ. ಅದನ್ನು ಟಿವಿಯಲ್ಲಿ ಬರುತ್ತೆ, ಐ ಡಿಡ್ ನಾಟ್ ವೆಂಟ್ ಅಂತ ಹೇಳ್ತಾರೆ. ಟಿವಿಯಲ್ಲಿ ಬರುತ್ತೆ, ಐ ಡಿಡ್ ನಾಟ್ ವೆಂಟ್, ಒಳ್ಳೆ ಇಂಗ್ಲಿಷ್. ಹೀಗೆ ಇಂಗ್ಲಿಷ್ ಮಾತಾಡೋದೇ ಒಂದು ಭೂಷಣ ಅಂತ. ತಪ್ಪಾದ್ರೂ ಅಡ್ಡಿಲ್ಲ, ಕನ್ನಡ ಮಾತಾಡೋದು ಸುಮಾರು. ಇದು ಯಾವುದು? ಹಾಗಾದ್ರೆ ಇನ್ನೂ ಬ್ರಿಟಿಷರ ದಾಸ್ಯದಿಂದ ಹೊರಗೆ ಬರಲೇ ಇಲ್ಲ ಈ ಜನ. ಇವಕ್ಕೆ ಹಾಸ್ಯ ಪ್ರಜ್ಞೆಯಿಂದ ಬಿಡುಗಡೆಯೇ ಆಗಲಿಲ್ಲ. ಅವ್ನು ಹೇಳ್ತಾನೆ, ಅವ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಸ್ ಆಫ್ ಇಂಗ್ಲಿಷ್. ಇಂಗ್ಲಿಷಿನ ನೋಡಿ, ಅವನಿಗೆ ಮಾನಸ ಪುತ್ರಸ್ ಅನ್ನೋದಕ್ಕೆ ಒಳ್ಳೆಯ ಇಂಗ್ಲಿಷ್ ಶಬ್ದ ಸಿಗಲಿಲ್ಲ. ಅವನ ಮಾತೃಭಾಷೆ ಏನ್ ಹೇಳೋದು? ಮೆಂಟಲ್ ಸನ್ಸ್ ಅಂತ ಹೇಳೋದಾ? ಏನ್ ಹೇಳೋದು? ಮಾನಸ ಪುತ್ರ ಅನ್ನೋದಕ್ಕೆ ಈಕ್ವಿವೆಲೆಂಟ್ ಆಗಿ ಒಳ್ಳೆ ಇಂಗ್ಲಿಷ್ ಶಬ್ದ ಹೇಳಿ ಆಗೋದಿಲ್ಲ. ಅದಕ್ಕೆ ಅದನ್ನೇ ಬಳಸಿದ. ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಸ್ ಆಫ್ ಇಂಗ್ಲಿಷ್. ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್, ದೆನ್ ಓನ್ಲಿ ಸ್ವರಾಜ್ ಬಿಕಮ್ಸ್ ಮೀನಿಂಗ್ಫುಲ್. ನಿಮಗೆ ಸಿಕ್ಕಿದ ಸ್ವರಾಜ್ಯ ಅರ್ಥಪೂರ್ಣ ಬೇಕಾದ್ರೆ ಮೊದಲು ಭಾರತೀಯರಾಗ್ಲಿಕ್ಕೆ ಕಲೀರಿ. ನಮ್ಮನ್ನ ಕಾಪಿ ಮಾಡಿದ್ರಿಂದ ನೀವು ಉತ್ಕೃಷ್ಟ ಆಗೋಲ್ಲ. ಈ ರೀತಿ ನಮ್ಮ ಸ್ವಂತಿಕೆಯನ್ನು ಬೆಳೆಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಹಿಂದಿನ ಅಧ್ಯಯನ ಮಾಡಿ ಅದರಲ್ಲಿ ಒಳ್ಳೆದಿದ್ದನ್ನ ಉಳಿಸಿಕೊಳ್ಳೋಣ. ಚೆನ್ನಾಗಿ ಇವತ್ತು ಔಟ್ ಡೇಟ್ ಆದದನ್ನು ಬಿಟ್ಟುಕೊಡೋಣ. ಇದನ್ನು ಗಾಂಧೀಜಿ ಈ ಮಾತನ್ನೇ ಬಹಳ ಹಿಂದಿನಿಂದ ಹೇಳ್ತಾ ಇದ್ದವರು. ಅವರು ಬಹಳ ಜನಕ್ಕೆ, ಈ ಕಾಂಗ್ರೆಸ್ನವರಿಗೆ ಗಾಂಧೀಜಿ ಏನ್ ಹೇಳಿದ್ದಾರೆ ಅಂತಲೇ ಗೊತ್ತಿಲ್ಲ. ಗಾಂಧೀಜಿ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳುವ ಚಾತುರ್ವರ್ಣ್ಯವನ್ನು ನಾನು ಯಾರಿಗೆ ಗೊತ್ತಿದೆ? ಇದು ಈ ಕಾಂಗ್ರೆಸ್ನವ್ರಿಗೆ ಯಾರಿಗಾರು ಗೊತ್ತಿದೆಯಾ? ಭಗವದ್ಗೀತೆಯಲ್ಲಿ ಹೇಳುವ ಶಾಸ್ತ್ರೀಯ ಚಾತುರ್ವರ್ಣ್ಯ ಸಿಸ್ಟಮ್ ಅನ್ನು ನಾನು ಒಪ್ತೇನೆ, ಜಾತಿ ಪದ್ಧತಿಯನ್ನು ಒಪ್ಪುವುದಿಲ್ಲ. ತುಂಬಾ ಆಳವಾದ ಚಿಂತನೆ ಇರ್ತಕ್ಕ ಮನುಷ್ಯ ಆತ. ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅಂಥ ಹಿಂದಿನ ಸಂಸ್ಕೃತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ರೂಢಿಸಿಕೊಂಡು ಅದರಲ್ಲಿ ಒಳ್ಳೆಯದನ್ನು ಸ್ವೀಕರಿಸೋಣ. ಕಾಳಿದಾಸ ಹೇಳಿಲ್ವಾ, ಪುರಾಣ ಮಿಥ್ಯವನ್ನ ಸಾಧು ಸರ್ವಂ.
ಹಿಂದಿನದ್ದೆಲ್ಲ ಒಳ್ಳೇದು ಅಂತಲ್ಲ, ಒಳ್ಳೇದಿದ್ದದನ್ನು ಈ ಓದದೇ ಒಳ್ಳೇದಿಲ್ಲ ಅಂತ ತೀರ್ಮಾನ ಮಾಡುವ ಬೆಪ್ಪು ತಕ್ಕಡಿಗಳು ಆಗಬಾರದು. ನಾವು ಅಷ್ಟೇ ಉಳಿಸುವ, ಸಂಸ್ಕೃತಿಯನ್ನು ಉಳಿಸುವ, ಒಳ್ಳೆಯದನ್ನ ಉಳಿಸಿ ಬೆಳೆಸುವ, ಅದಕ್ಕೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಅಧ್ಯಯನ ಪೂರಕವಾಗಲಿ. ಇಂಥ ಹಿನ್ನೆಲೆಯಲ್ಲಿ ತುಳಸಿ ಮಾಮ ಕೆಲಸ ಮಾಡುವಂತಾಗಲಿ ಅಂತ